ಇದೇ ಬೀದಿಲೆ ನೋಡಿ ಮಾಲಾಶ್ರೀ ಅವರು ಕುಡ್ದು ತೂರಾಡ್ಕೊಂಡು ಹೊಲಾಡ್ಕೊಂಡು ಹಾಡು ಹೇಳ್ಕೊಂಬರೋದು ಇದೇ ರಸ್ತೆಯಲ್ಲಿ, ಇದೇ ಓಣಿಯಲ್ಲಿ, ಇದೇ ದೇವಸ್ಥಾನದಲ್ಲೇ ಮಾಲಾಶ್ರೀ ಅವರು ಹಿಂಗೆ ನೆಲದ ಮೇಲೆ ಉರುಳಾಡೋದು ಇದೆಲ್ಲ ಮಾಡೋದೆಲ್ಲ ಈ ದೇವಸ್ಥಾನದಲ್ಲೇ. ನೋಡಿ ಇಲ್ಲಿ ಮಾಲಾಶ್ರೀ ಅವರು ನಿಂತಿರ್ತಾರೆ ರೋಡಲ್ಲಿ. ಆಗ ರಾಘವೇಂದ್ರ ರಾಜ್ಕುಮಾರ್ ಅವರು ಇಲ್ಲಿ ನಿಂತಿರ್ತಾರೆ ಒಂದು ಕಲ್ ಮೇಲೆ ಕಾಲಿಟ್ಕೊಂಡು. ಆ ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು ಇವತ್ತಿಗೂ ಹಾಗೇ ಇದೆ ಕಲರು, ಮತ್ತು ಒಂದಷ್ಟು ಚೇಂಜಸ್ ಆಗಿದೆ. ಇದು ನಡೆದಿರೋದು ಇಲ್ಲೇನೆ. ಇಲ್ಲೇನಾ ಅದು ಶೂಟ್ ಆಗಿದ್ದು? ಇಲ್ಲೇನ ಸರ್. ಅವಾಗ ಇಲ್ಲಿ ಬಾರ್ ಇತ್ತು, ಈಗ ಬಾರ್ ಇಲ್ಲ. ಎಲ್ಲಿತ್ತು? ಮೇಲಿತ್ತು ಬಾರು. ಆ ಬಾರಲ್ಲಿ ಎಣ್ಣೆ ತಗೋತಾಳೆ. ಎಣ್ಣೆ ತಗೊಂಡು ಅದಕ್ಕೆ ನೀರು ಕಲರ್ ಇಲ್ಲ, ಬಾರ್ ಇಲ್ಲ. ಸುಮಾರು ವರ್ಷ ಆಯ್ತು ಎತ್ತಾಕ್ಬಿಟ್ಟು. ಈಗ ಬೇರೆಯವ್ರು ಬಂದವ್ರೆ ಆ ಕಡೆ ಮಾಡ್ತಾರೆ ಹೊಸ ರೋಡಲ್ಲಿ. ಅಲ್ಲಿ ಎಣ್ಣೆ ತಗೊಂಡು ಅವ್ರು ಅದು ಸೀನ್ಸಲ್ಲಿ ಅವಳು ಕುಡ್ಕೊಂಡು ಹಾಡು ಸ್ಟಾರ್ಟ್ ಆಯ್ತದೆ. ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಹಾಡು, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇದು ಮೊದಲು ಓಲ್ಡ್ ದೇವಸ್ಥಾನ, ಹಳೆ ದೇವಸ್ಥಾನ ಇತ್ತು. ಹಳೆ ದೇವಸ್ಥಾನನ ಹೊಡೆದಾಕ್ಬಿಟ್ಟು ಈಗ ಹೊಸದಾಗಿ ಊರವರೆಲ್ಲ ಸೇರ್ಕೊಂಡು ಅಭಿವೃದ್ಧಿ ಮಾಡವ್ರೆ, ಮನೆಗೆ ದುಡ್ಡು ಹಾಕಿ. ಈ ದೇವಸ್ಥಾನದ ಒಳಗಡೆ ಎಲ್ಲ ಮಾಲಾಶ್ರೀ, ಆ ದೇವಸ್ಥಾನದ ಒಳಗಡೆ ಎಲ್ಲ ಮನಿಕಂದು ಒದ್ದಾಡಿ, ಇದೇ ದೇವಸ್ಥಾನದಲ್ಲಿ ಮನಿಕಂದು ಒದ್ದಾಡಿ, ಈ ರೋಡಲ್ಲೆಲ್ಲ ಇಲ್ಲೆಲ್ಲ ಜನ ನಿಂತಿರ್ತಾರೆ. ಅವೆಲ್ಲ ಮಾಲಾಶ್ರೀ ಒಳಗೆ ಸೇರಿದರೆ ಗುಂಡು, ಒಳಗೆ ಹುಡುಗಿ ಒಳಗಂಡು, ಇದೇ ಬೀದಿ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವಾಗ ನಿಂತಿರೋದು ನಂಜುಂಡಿ ಕಲ್ಯಾಣದಲ್ಲಿ. ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆ ಇರುತ್ತಲ್ಲ, ಆ ಮನೆಯ ಎದುರುಗಡೆ ಇದೇ ಬಂಗ್ಲೆಯಲ್ಲೇ ಒಂದಷ್ಟು ಪೋರ್ಷನ್ನು ನಂಜುಂಡಿ ಕಲ್ಯಾಣದಲ್ಲಿ ಶೂಟ್ ಆಗಿದೆ. ಅದನ್ನು ತೋರಿಸೋ ಪ್ರಯತ್ನ ಪಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಎಪಿಸೋಡ್ ತೋರಿಸ್ತೀನಿ. ಆದರೆ ಇವತ್ತು ನಾನು ನಿಮಗೆ ತೋರಿಸೋದಕ್ಕೆ ಬಂದಿರೋದು ಒಳಗೆ ಸೇರಿದರೆ ಗುಂಡು, ಈ ಸಾಂಗ್ನ ಶೂಟಿಂಗ್ ಆದ ಸ್ಥಳದಕ್ಕೆ ಕರ್ಕೊಂಡೋಗಕ್ಕೆ ನಾನಿವತ್ತು ಬಂದಿದ್ದೀನಿ. ನಾನಿವಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ, ಮಹದೇವಪುರ. ಇದಿರೋದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದಲ್ಲಿ ನಾನಿದ್ದೀನಿ. ಮತ್ತೆ ಆಗ್ತಡ ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ನಾನು ಆಗಲೇ ಹೇಳಿದೆ ಈ ಬೀದಿಲೇ ಈ ಹಾಡಿನ ಶೂಟಿಂಗ್ ನಡೆಯೋದು ಅಂತ. ಆದರೆ ಸ್ಟಾರ್ಟಿಂಗು ಮಾಲಾಶ್ರೀ ಅವರು ಬಾರಲ್ಲಿ ಎಣ್ಣೆ ತಗೋತಾರಲ್ಲ, ಆ ಸೀನ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ಆ ಬಾರಲ್ಲಿದೆ, ಬನ್ನಿ ನೋಡೋಣ. ಎಸ್, ಇದೇ ರಾಮಪ್ರಿಯ ಮದಿರಾಲಯದಲ್ಲೇ ಮಹದೇವಪುರದಲ್ಲಿರೋ ಈ ಅಂಗಡಿಯಲ್ಲೇ ಮಾಲಾಶ್ರೀ ಅವರು ಬಂದು ಎಣ್ಣೆಯನ್ನು ತಗೊಂಡು ಸ್ಟಾರ್ಟ್ ಮಾಡೋದು ಹಾಡನ್ನ. ಸೊ ಆ ಅಂಗಡಿ ಯಾವ್ದು ಗೊತ್ತಾ? ಇಲ್ಲಿದೆ ನೋಡಿ. ನಂಜುಂಡಿ ಕಲ್ಯಾಣ ಟೈಮಲ್ಲಿ ಮಾಲಾಶ್ರೀ ಬಾರ್ ತಗೊಂಡು ಇದು ಬಾರ್ ಯಾರ್ದಿತ್ತು? ಬೇರೆಯವರು, ನಿಮ್ದಲ್ವಾ? ಬಿಲ್ಡಿಂಗ್ ಯಾರ್ದು? ಬಿಲ್ಡಿಂಗ್ ಓನರ್ ಕಮಣಪುರ ಆ ಕಡೆ ಅಲ್ಲೇ ಇರೋರಾ? ಓಕೆ ಓಕೆ. ಎಷ್ಟು ವರ್ಷದ ಹಿಂದೆ ಬಾರ್ ಹೋಯ್ತು ಇಲ್ಲಿಂದ? ಎಷ್ಟು ವರ್ಷದ ಅಣ್ಣ? ಅವರು 2 ವರ್ಷ ಬಾರ್ ಇತ್ತು ಇಲ್ಲಿ. 2 ವರ್ಷ ಇದ್ದಿದ್ದು ಬಾರು. ಆ ಟೈಮ್ ಮಾಲಾಶ್ರೀ ಅವ್ರು ಬಂದು ಎಣ್ಣೆ ತಗೊಳ್ಳೋದು ಇಲ್ಲಿ. ಓಕೆ ಓಕೆ. ನೀವೇನೋ ನೋಡಿದ್ರಾ ಶೂಟಿಂಗು? ನಾನು ಚಿಕ್ಕವನು ಗಣ. ಆಮೇಲೆ ಫಿಲಮಲ್ಲಿ ನೋಡಿದ್ರಲ್ಲ? ನೀವೆಷ್ಟು ವರ್ಷದಿಂದ ಇರೋದು ಅಂಗಡಿಲಿ? ನಾನಿಲ್ಲೇ ಒಂದು 10 ವರ್ಷದಿಂದ ಇದ್ದೀರಾ? ಓಕೆ ಓಕೆ. ನೀವು ಆ ಶೂಟಿಂಗ್ ನೋಡಿದ್ರಿ ಅಲ್ಲ ಅಣ್ಣ? ನಾವು ನಮ್ಮ ತಂದೆನೇ ಹೆಲ್ಪ್ ಮಾಡ್ತಿದ್ದೆ. ಹೆಲ್ಪ್ ಮಾಡೋದು ನಮ್ಮ ತಂದೆನೇ ಭೇಟಿ ಮಾಡ್ತಾ ಇದ್ದೀವಿ. ಏನು ನಿಮ್ಮ ಅಂದಾನಿ ಗೌಡ್ರು ಅಂತ ಮಗ? ನಾನು ಕುಮಾರ. ಆ ಅಂದಾನಿ ಗೌಡ್ರು ಈ ಸಿನಿಮಾದಲ್ಲೂ ನಟಿಸಿದ್ದಾರೆ. ಇಲ್ಲಿ ಬಲಭಾಗದಲ್ಲಿದ್ದಾರಲ್ಲ, ಇವರು ಅಂದಾನೆ ಗೌಡ್ರು ಅಂತ. ಅಯ್ಯೋ, ಇವ್ರನ್ನೆಲ್ಲೋ ನೋಡಿದ್ದೀರಾ ಅನಿಸ್ತಾ ಇದೆಯಾ? ಅಯ್ಯೋ, ನಾನು ತುಂಬ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳಲ್ಲಿ ಇವ್ರನ್ನ ತೋರಿಸಿದ್ದೀನಿ ಸ್ವಾಮಿ. ಇವರು ಸಖತ್ತು ಫೇಮಸ್ ಇಲ್ಲಿ. ಆದರೆ ಇವಾಗ ಅವರು ಬದುಕಿಲ್ಲ. ನೋಡಿ ಇಲ್ಲಿದ್ದಾರಲ್ಲ, ಇವರೇ ಅಂದಾನೆ ಗೌಡ್ರು. ಬಟ್ ಮಹಾದೇವಪುರದಲ್ಲಿ ಶೂಟಿಂಗು ಅಂದರೆ ಯಾವುದೇ ಸಿನಿಮಾದವ್ರಾಗಲಿ ಇವ್ರನ್ನೇ ಭೇಟಿ ಆಗಬೇಕಿತ್ತು, ಏಕೆಂದರೆ ಇವರು ಸಹಾಯ ಮಾಡ್ತಿದ್ರು. ಸೊ ಇವರು ಇನ್ನೊಂದೆರಡು ಫಿಲಮಲ್ಲಿ ತೋರಿಸಿದ್ದಾರೆ. ಸುಮ್ಮನೆ ಹಂಗೆ ತೋರಿಸ್ಬಿಡ್ತೀನಿ, ಇದೆಲ್ಲ ಹಿಂದೆ ತೋರಿಸಿದ್ದೀನಿ. ನೋಡಿ ಇಲ್ಲಿ ನೋಡಿ, ಇದು ಅಂಜದ ಗಂಡುಲಿ ರವಿಚಂದ್ರನ್ ಅವ್ರು ಬಂದು ಕೇಳಿದಾಗ ಇದು ರೌಡಿ MLA. ಈಸಿ ಇಲ್ಲಿ ನೋಡಿ, ಅಂದಾನೆ ಗೌಡ್ರು ಅಂತ ತುಂಬ ಸಹಾಯ ಪಟ್ಟಿ ಮಾಡಿದ್ದಾರೆ ಇವರು. ಅವ್ರ ಮಗನೇ ಇವರು. ಈಗ ಬಂದ್ರು ನಾವೇ ಹೆಲ್ಪ್ ಹೋಗಬೇಕು. ಬಂದ್ರೆ ನಮ್ಮನ್ನೇ ಕೇಳ್ಕೊ ಬರ್ತಾರೆ. ಇಲ್ಲಿ ಮನೆಗಳು ಅದು ಇದು ತೋರಿಸ್ಬೇಕಾದ್ರೆ ಹೆಲ್ಪರ್ ನಾವು. ಓಕೆ ಓಕೆ. ಇಲ್ಲಿ ಮೊದಲು ಬಾರಿ ಇತ್ತು ಬಿಲ್ಡಿಂಗ್ ಅಲ್ಲಿ ಬಾರಿ ಇತ್ತು. ಓಕೆ. ಇವಾಗ ತೆಗೆದ್ಬಿಟ್ಟು ಆಮೇಲಿಂದ ನೀವೇ ಅಂಗಡಿ ಲಾಸ್ಟ್ ಅಲ್ಲಿ ಬಾರ್ ಅಲ್ಲಿ ಬಾರಿ. ಇವಾಗ ಎಲ್ಲಿದೆ ಅದು? ಆ ಕಡೆ ಸೈಡ್ ಅಲ್ಲ, ರೋಡಿಂದ ಆ ಕಡೆಗೆ. ಓಕೆ ಓಕೆ. ಬೇರೆ ಇನ್ಯಾವುದು?
ಎಲ್ಲ ಬೇಲಿ ಸೈಟು ಅಷ್ಟೇ ಲಾಸ್ಟ್. ಓಕೆ, ಇಲ್ಲಿಂದ ಎಣ್ಣೆ ತಗೊಂಡು ಈಗ ಹೋಗೋದು. ಇಲ್ಲಿಂದ ಹೋಗಿ ರಾಮದುರ್ಗಕ್ಕೆ ಮಾಲಾಶ್ರೀ ಆಡೋದು. ಹಾಂ, ಅಲ್ಲೊಂದು ಜಾಲಿ ಮನೆ ಇದೆ, ಬೀಸ ಮನೆ ಪಕ್ಕ ಶೂಟಿಂಗು. ರಾಮಣ್ಣನ ಮನೆ ಅದೇ ಅವ್ರ ಮನೆ. ಹೌದಾ? ರಾಮೇಗೌಡರು. ಹಾಂ, ಹಾಂ, ಓಕೆ ಓಕೆ ಓಕೆ, ಡನ್ ಡನ್, ಥ್ಯಾಂಕ್ ಯು ಅಣ್ಣ. ನೋಡಿ, ಹೀಗೆ ಅಂಗಡಿಲಿ ಎಣ್ಣೆ ತಗೊಂಡು ಮಾಲಾಶ್ರೀ ಅವರು ನಡ್ಕೊಂಬರೋದು ಇದೇ ರಸ್ತೆಯಲ್ಲಿ ಹೀಗೆ ಬರ್ತಾರೆ. ಇಲ್ಲಿ ಬಂದು ಯಾಕೆ ಇಲ್ಲೇ ಅಂದೆ ಅಂದರೆ ಅವರು ನೆಕ್ಸ್ಟ್ ಬರೋದೆ ಈ ದೇವಸ್ಥಾನಕ್ಕೆ. ಇಲ್ಲಿದೆ ನೋಡಿ ರಾಮನ ದೇವಸ್ಥಾನ. ಈ ರಾಮನ ದೇವಸ್ಥಾನದಲ್ಲೇ ಇನ್ನೂ ಒಂದಷ್ಟು ಸೀನ್ಗಳು, ಈ ಹಾಡಿನ ಸೀನ್ಗಳು ನಡೆಯುತ್ತೆ. ಇದೇ ನೋಡಿ ಆ ದೇವಸ್ಥಾನ ಈಗ ಕಂಪ್ಲೀಟ್ ರಿನೋವೇಷನ್ ಆಗಿದೆ. ಯಾವಾಗ ಆಯಿತು ಅದನ್ನೆಲ್ಲ ಇಲ್ಲಿರೋರನ್ನ ಕೇಳೋಣ. ಇದೇ ಗೇಟ್ ಹತ್ರನೇ ಮಾಲಾಶ್ರೀ ಅವರು ಈಗ ತೋರಿಸಿದ ಆ ಸೀನಲ್ಲಿ ಬರೋ ಹಾಗೆ ಊರವರೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹೀಗೆ ಬಂದು ಹೊರಗಡೆ ಬರ್ತಾರೆ. ಆದರೆ ಇಲ್ಲಿ ಒಳಗಡೆ ಸೀನಲ್ಲೂ ಒಂದಷ್ಟಿದೆ ನೋಡಿ. ಈಗ ರಿನೋವೇಷನ್ ಆಗಿದೆ, ಆದರೆ ಮೂಲ ಅಂದರೆ ಎಲ್ಲೆಲ್ಲಿ ಪಿಲ್ಲರ್ ಇತ್ತು ಅದೆಲ್ಲ ಅಲ್ಲೇ ಇಕ್ಕಿದ್ದಾರೆ. ಈ ಪಿಲ್ಲರ್ನೇ ಮಾಲಾಶ್ರೀರು ಒಂದೆರಡು ಮೂರು ಸೀನಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ಹಾಗೆ ಕೆಳಗಡೆ ಬಿದ್ದು ಒದ್ಲಾಡ್ತಾರಲ್ಲ ಅದೆಲ್ಲ ನಡೆಯೋದು ಆ ಟೈಲ್ಸ್ ಇದೆಯಲ್ಲ, ಆ ಟೈಲ್ಸ್ ಭಾಗದಲ್ಲೇ ಅವರು ಇದು ಮಾಡಿಕೊಂಡು ಆ ಕಿಟಕಿಗಳು ನೋಡಿ, ಆ ಕಿಟಕಿ ಇದೆಲ್ಲ ಹಾಗೇ ಇದೆ. ಬಟ್ ಬದಲಾವಣೆಗಳಾಗಿದೆ. ಬಟ್ ಆ ಜಾಗದಲ್ಲಿ ಅದನ್ನೇ ಇಟ್ಟಿದ್ದಾರೆ. ಡೋರ್ ಸಹ ವಾಸ್ತು ಹಾಗೇ ಇದೆ, ಬಟ್ ರಿನೋವೇಷನ್ ಆಗಿದೆ. ಇನ್ನೊಂದು ಸೀನಲ್ಲಿ ಮಾಲಾಶ್ರೀ ಅವರು ಒಂದು ಕಾಂಪೌಂಡ್ ಮೇಲೆ ಇದು ಮಾಡ್ಕೊಂಡು ನಡ್ಕೊಂಡು ಬರ್ತಾರಲ್ಲ, ಆ ಸೀನ್ ಇಲ್ಲಿದೆ ನೋಡಿ. ಈ ಕಡೆನೇ ಕಾಂಪೌಂಡ್ ಇರುತ್ತೆ, ಹಿಂದೆಗಡೆ ತೆಂಗಿನ ಮರ. ಆ ತೆಂಗಿನ ಮರ ಅದೇ ಇರ್ಬೋದು, ಅಥವಾ ಇನ್ನೊಂದು ಮರ ಇಲ್ಲಿ ಮನೆ ಎದುರುಗಡೆ ಇತ್ತು ಅನಿಸುತ್ತೆ. ಇಲ್ಲಿ ನಿಂತ್ಕೊಂಡು ಜನ ನೋಡ್ತಾ ಇರ್ತಾರೆ, ಇಲ್ಲಿ ಕಾಂಪೌಂಡ್ ಮೇಲೆ ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ನಾನು ತೋರಿಸೋದಿದೆ. ಹೆಂಗಸರು ನಿಂತ್ಕೊಂಡು ನೋಡ್ಬೇಕಾರೆ ಹಿಂದೆಗಡೆ ಬಾವಿ ಇರುತ್ತೆ ನೋಡಿ. ಆ ಬಾವಿ ಇದೇನೆ, ಮಾರ್ಕ್ ಮಾಡ್ತೀನಿ ನೋಡಿ. ಈ ಬಾವಿ ಜೊತೆಗೆ ಆ ಮನೆನೂ ಕಾಣುತ್ತೆ. ಆ ಟೈಮ್ನಲ್ಲಿ ಎದುರುಗಡೆ ಒಂದು 3-4 ಜನ ಹೆಣ್ಮಕ್ಳು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈ ಸೀನ್ ಇಲ್ಲೇ ನಡೆಯೋದು. ಎದುರುಗಡೆ ದೇವಸ್ಥಾನದಲ್ಲಿ ಡ್ಯಾನ್ಸ್ ಆಡ್ತಾ ಇರೋದು ಅಥವಾ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ರಿಯಾಕ್ಷನ್ ಟೈಮ್ ತೋರಿಸೋದೆಲ್ಲ ಇದೇ ಬಾವಿ ಮತ್ತು ಇದೇ ಮನೆಯ ಎದುರುಗಡೆನೆ ಅವರು ಇದನ್ನೆಲ್ಲ ತೋರಿಸೋದು. ಇವರು ಇದೇ ಮಹದೇವಪುರದ ಗ್ರಾಮಸ್ಥರು. ನಾನು ಇವ್ರನ್ನ ತುಂಬಾ ವಿಡಿಯೋಗಳಲ್ಲಿ ಮಾತಾಡ್ಸಿದ್ದೀನಿ. ಇದ್ರ ಬಗ್ಗೆನೂ ಅವರೇ ಮಾಹಿತಿ ಕೊಡ್ತಾರೆ. ಈಗ ಬಾರಿಲ್ಲ, ಎಲ್ಲಿತ್ತು? ಮೇಲಿತ್ತು ಬಾರು. ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಹಾಡು, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಇದು ಮೊದಲು ಓಲ್ಡ್ ದೇವಸ್ಥಾನ, ಹಳೆ ದೇವಸ್ಥಾನ ಇತ್ತು. ಹಳೆ ದೇವಸ್ಥಾನನ ಹೊಡೆದಾಕ್ಬಿಟ್ಟು ಈಗ ಹೊಸದಾಗಿ ಊರವರೆಲ್ಲ ಸೇರ್ಕೊಂಡು ಅಭಿವೃದ್ಧಿ ಮಾಡವ್ರೆ, ಮನೆಗೆ ದುಡ್ಡು ಹಾಕಿ. ಈ ದೇವಸ್ಥಾನದ ಒಳಗಡೆ ಎಲ್ಲ ಮಾಲಾಶ್ರೀ, ಆ ದೇವಸ್ಥಾನದ ಒಳಗಡೆ ಎಲ್ಲ ಮನಿಕಂದು ಒದ್ದಾಡಿ, ಇದೇ ದೇವಸ್ಥಾನದಲ್ಲಿ ಮನಿಕಂದು ಒದ್ದಾಡಿ, ಈ ರೋಡಲ್ಲೆಲ್ಲ ಇಲ್ಲೆಲ್ಲ ಜನ ನಿಂತಿರ್ತಾರೆ. ಅವೆಲ್ಲ ಮಾಲಾಶ್ರೀ ಒಳಗೆ ಸೇರಿದರೆ ಗುಂಡು, ಒಳಗೆ ಹುಡುಗಿ ಆಗ ಒಳಗಂಡು ಇದೇ ಬೀದಿ. ಇದು ಬಿಟ್ರೆ ಲಾಸ್ಟಲ್ಲಿ ಬಂಗ್ಲಿ ಹತ್ರ ಕೊಟ್ಟೈತಾರೆ ಶೂಟಿಂಗ್ಗೆ. ಅಲ್ಲಿ ಆ ತೇರನ್ ಮಾಳದಲ್ಲಿ ತುರಾಡ್ಕೊಂಡು ಹೋಗಿ ಆ ಬಂಗ್ಲಿ ಒಳಗಡೆ ಲಾಸ್ಟಲ್ಲಿ ಮಳೆ ಬರ್ತದೆ, ನಿಂತಿರ್ತಾಳೆ. ಇವನು ಬಂದು ಕಪಲ್ ಕುಡಿತಾರೆ ಅಲ್ಲಿ ಕೆಳಗಡೆ ಬಂಗ್ಲಿ ಮನೆ, ಶೂಟಿಂಗ್ ಮನೆ ಹತ್ರ ಅಲ್ಲೇ ಹೊಡಿದು. ಈ ದೇವಸ್ಥಾನದಲ್ಲಿ ಪೂರ್ತಿ ರಿಕಾರ್ಡ್ ಎಲ್ಲ ಒಂದು 4 ನೈಟ್ ಇಲ್ಲೇ ತೆಗೆದ್ರು. 4 ನೈಟ್ ಆದಮೇಲೆ 3 ನೈಟ್ ಅಲ್ಲಿ ತೆಗೆದ್ರು. 7 ದಿವಸಕ್ಕೆ ಹಾಡು ಕಂಪ್ಲೀಟ್ ಆಯಿತು. ನೈಟು ರಾತ್ರಿ 12 ಗಂಟೆ ಮೇಲೆ ಶುರು ಆಯ್ತಿದ್ದು ಹಾಡು. ನಿಜ. ಆ ರಿಕಾರ್ಡ್ ಎಲ್ಲ ಪೂರ್ತಿ ಔಟ್ಡೋರ್ ಶೂಟಿಂಗ್ಗೆ, ಅದು ಪೂರ್ತಿ. ಇಂಡೋರ್ ಶೂಟಿಂಗ್ ಎಲ್ಲೂ ಇಲ್ಲ, ಯಾವ ಸ್ಟುಡಿಯೋನೂ ಇಲ್ಲ. ಪೂರ್ತಿ ಎಲ್ಲ ಶೂಟಿಂಗ್ ಎಲ್ಲ ಇಲ್ಲೇನೆ. ಆಮೇಲೆ ಅದೇ ಮಾಲಾಶ್ರೀ ಇನ್ನೊಂದು ರಿಕಾರ್ಡು ಗಜಪತಿ ಗರ್ವ ಬಂಗದಲ್ಲೂ ಇದೇ ರೋಡು. ಅದೇ ಜಟಕ ಕುದುರೆ ಏರಿ ಪೇಟೆಗೆ ಹೋಗೋಣ, ಆ ರಿಕಾರ್ಡ್ ಅದು ಇದೇ ರೋಡಲ್ಲೇ ಜಾಸ್ತಿ. ಪೂರ್ತಿ ಶೂಟಿಂಗ್ ಎಲ್ಲ ಇದೇ ರೋಡು. ಕುದುರೆ ಮೇಲೆ ಹೋಗೋದು, ಮಾಡೋದು, ಬಿಡೋದು ಮೇಲಿಕಂಠನೂ ಊರು ಒಳಗಡೆ ಬೀದಿಗಳಲ್ಲೆಲ್ಲ ಓಡಾಡ್ಸ್ಕೊ ಹೋಗೋದು ಅವಳನ್ನ. ಇದೇ ಬೀದಿನೇ ಎಲ್ಲ ಪೂರ್ತಿ. ಆಮೇಲೆ ಗಜಪತಿ ಗರ್ಭನು ಮಾಮೂಲಿ ಅದೇ ಬಂಗ್ಲೆನೆ, ಅವಳ ಮನೆ. ಅವಾಗ ಆ ಶೂಟಿಂಗಲ್ಲಿ ರಾಜ್ಕುಮಾರ್ ಕಂಪ್ನಿಯವರು ಈ ಊರಿಗೆ ಪಿಕ್ಚರ್ಗೆ ಬಂದಾಗ ಮಿನಿಮಮ್ ಅಂದ್ರೂ ಮಿನಿಮಮ್ ಅಂದ್ರೆ 5,000 ಜನ 6,000 ಜನ ಹೊರಗಡೆಯಿಂದ ಬರ್ತಿದ್ರು ಶೂಟಿಂಗ್ ನೋಡೋಕೆ. ಈಗ ಶೂಟಿಂಗ್ ಬಂದರೆ 50 ಜನನೂ ಶೂಟಿಂಗ್ ನೋಡೋರು ಇಲ್ಲ ನಿಂತ್ಕೊಂಡು. ಮತ್ತೆ ಆಮೇಲೆ ಅವರು ಎಷ್ಟೇ ಜನ ಬಂದರೂ ಎಲ್ರಿಗೂ ಊಟ ಕೊಡ್ತಿದ್ರು ಅವರು, ರಾಜ್ಕುಮಾರ್ ಕಂಪ್ನಿಯವರು. ಎಲ್ಲರೂ ನಮಗೆ ಎಲ್ಲ ಹೊರಗಡೆಯಿಂದ ಬಂದವ್ರಿಗೂ ಇರೋ ಗಂಟನೂ ಪೂರ್ತಿ ಇಕ್ಕರು ಊಟನ ಜನಗಳಿಗೆ, ಎಷ್ಟು ಜನ ಬರಲಿ. ಇನ್ನು ಬೇರೆ ಯಾವ ಶೂಟಿಂಗ್ನವ್ರು ಬಂದರೂ ಒಬ್ರಿಗೂ ಊಟನೂ ಇಕ್ತಿರ್ಲಿಲ್ಲ ಅವರು. ಸೊ ಗಜಪತಿ ಗರ್ವ ಬಂಗನು ಇವ್ರು ಹೇಳ್ದಾಗೆ ಇಲ್ಲೇನೆ. ಅದನ್ನ ನಾನು ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀನಿ. ನಾನು ಇಲ್ಲಿ ಇನ್ನೊಂದು ಸೀನ್ ತೋರಿಸ್ಬಿಟ್ಟು ನಾನು ಆ ಬಂಗ್ಲೆ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ. ಈ ಸೀನ್ ನೋಡಿ,
ಹೀಗೆ ಮಾಲಾಶ್ರೀ ಅವರು ಡ್ಯಾನ್ಸ್ ಆಡೋದನ್ನ ನಿಂತ್ಕೊಂಡು ನೋಡ್ತಾ ಇರ್ತಾರಲ್ಲ, ಇವರೆಲ್ಲ ನೋಡೋದು ಈ ಮನೆ ಎದುರುಗಡೆನೇ. ಇವತ್ತಿಗೂ ಹಾಗೇ ಇದೆ, ಮ್ಯಾಚ್ ಆಗುತ್ತೆ ನೋಡಿ. ಸೊ ಇಲ್ಲಿ ಇದೇ ಬೀದಿಲೇ ಈ ಮನೆ ಇರೋದು. ನಾನು ಆಗಲೇ ಹೇಳ್ದಂಗೆ ಈ ಬೀದಿಲೇ ಫುಲ್ ಕಂಪ್ಲೀಟ್ ಈ ಸಾಂಗ್ ನಡೆದಿರೋದು. ಈ ಬೀದಿಲೇ ದೇವಸ್ಥಾನನೂ ಸಹ ಇರೋದು. ಈ ಮನೆಯಲ್ಲಿ ಕೊನೆಯದಾಗಿ ಅಂದರೆ ದೇವಸ್ಥಾನದ ಸೀನ್ ಡ್ಯಾನ್ಸ್ ಸೀನ್ ಮುಗಿಯುತ್ತಲ್ಲ, ಈ ಮನೆ ಎದುರುಗಡೆ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದು ಇಲ್ಲಿ ನಿಂತ್ಕೋತಾರೆ. ಅದನ್ನು ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ನೋಡಿ ಈ ಸೀನಲ್ಲಿ ಮೊದಲಿಗೆ ಮಾಲಾಶ್ರೀ ಅವರು ಹೀಗೆ ನಡ್ಕೊಂಬರ್ತಾರೆ. ಬರ್ಬೇಕಾದ್ರೆ ಈ ಕಡೆ ನೋಡ್ಬೋದು ಬ್ಯಾಕ್ ಡ್ರಾಪಲ್ಲಿ ಬಾವಿ ಇರುತ್ತೆ. ಈ ಬಾವಿ ಹತ್ರ ಹಿಂದೆಗಡೆ ಈ ಮನೆಯೂ ಇರುತ್ತೆ. ಇಲ್ಲಿ ಬಂದು ಹಿಂಗೆ ಡ್ಯಾನ್ಸ್ ಆಡ್ಕೊಂಡು ಬಂದಾಗ ಇಲ್ಲಿ ನಿಂತ್ಕೋತಾರೆ. ಇಲ್ಲೊಂದು ತೆಂಗಿನ ಮರ ಇತ್ತು, ಅದು ಮಿಸ್ ಆಗಿದೆ. ಆದರೆ ಇದೇ ಮನೆ ಎದುರುಗಡೆನೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ನಿಂತ್ಕೊಳ್ಳೋದು, ಮಾಲಾಶ್ರೀ ಅವರು ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡೋದು ಸೇಮ್ ಇದೆ. ಇವಾಗ ಒಂದು ಫುಲ್ ಚೇಂಜಸ್ ಆಗಿದೆ. ಇದು ಇಲ್ಲಿ ನಡೆದಿರೋದು. ಈ ಹಾಡಲ್ಲಿ ಇನ್ನೊಂದು ದೇವಸ್ಥಾನ ಬರುತ್ತೆ ನೋಡಿ, ಇಲ್ಲಿ ಎಣ್ಣೆ ಎಲ್ಲ ಚೆಲ್ತಾರಲ್ಲ, ಅಲ್ಲಿ ದೇವಸ್ಥಾನ ಇದೆ ನೋಡಿ. ಆ ದೇವಸ್ಥಾನ ಸಹ ಇದೇ ಮಹಾದೇವಪುರದಲ್ಲಿರೋದು. ಅದಿರೋದು ಇದೆ ನೋಡಿ, ಇದೇ ದೇವಸ್ಥಾನ. ಇದು ಶಿವನ ದೇವಸ್ಥಾನ ಮಹಾದೇವಪುರದಲ್ಲಿರೋದು. ಈ ದೇವಸ್ಥಾನದ ಎದುರುಗಡೆನೇ ಇದ್ಕೊಂಡು ಮಾಲಾಶ್ರೀ ಅವರು ಹೀಗೆ ಎಣ್ಣೆ ಇಟ್ಕೊಂಡು ಡ್ಯಾನ್ಸ್ ಆಡೋದು ಇಲ್ಲಿ. ಹೀಗೆ ದೇವಸ್ಥಾನಗಳಲ್ಲಿ ಬೀದಿಗಳಲ್ಲಿ ಕುಡಿದು ತೂರಾಡಿದ ನಂತರ ಮಾಲಾಶ್ರೀ ಅವ್ರು ಬರೋದು ಈ ಬಂಗ್ಲೆ ಹತ್ರ. ಈ ಬಂಗ್ಲೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆ ಇರುತ್ತಲ್ಲ, ಸೊ ಇಲ್ಲೂ ಬಂದು ಡ್ಯಾನ್ಸ್ ಆಡ್ತಾರೆ. ಎಲ್ಲೆಲ್ಲಿ ಆಡಿದ್ದಾರೆ ಬನ್ನಿ ತೋರಿಸ್ತೀನಿ. ಈ ಸೀನ್ ನಡೆಯೋದು ಇಲ್ಲೇ ನೋಡಿ. ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರ ತಂದೆ ತಾಯಿ. ಇಲ್ಲಿ ಈ ಭಾಗದಲ್ಲಿ ಇದಿರುತ್ತೆ, ತಳ್ಳಗಾಡಿ ಇರುತ್ತೆ, ಅಂದರೆ ಎತ್ತಿನ ಗಾಡಿ ಇರುತ್ತೆ, ಅಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈ ಭಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಕೇವಲ ಇದಿಷ್ಟೇ ಅಲ್ಲ ಸ್ನೇಹಿತರೆ, ಈ ಮನೆಯಲ್ಲಿ ಇದೇ ನಂಜುಂಡಿ ಕಲ್ಯಾಣದ ಮತ್ತೊಂದಷ್ಟು ಭಾಗವನ್ನು ಚಿತ್ರೀಕರಿಸಲಾಗಿದೆ. ಅದು ಯಾವ್ಯಾವ ಭಾಗ ಮತ್ತು ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ ಮತ್ತು ಈ ಮನೆ ಯಾರ್ದು ಎಲ್ಲ ಡೀಟೇಲ್ಸ್ ಬೇಕಂದರೆ ಪಾರ್ಟ್ ಬಿ ಬಿಡ್ತೀನಿ. ನಿಮ್ಗೆ ಅದು ಬೇಕಂದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೇಗಿತ್ತು ಈ ವಿಡಿಯೋ ಅಂತ ನೀವು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ. ನ್ಯೂ ಇಯರ್ ಬಂತು, ಅದಕ್ಕೋಸ್ಕರ ಇದೊಂದು ಸ್ಪೆಷಲ್ ಆಗಿರಲಿ ಅಂತ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಮಾಡೋ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಸೂಪರ್ ಥ್ಯಾಂಕ್ಸ್ ಕೊಡೋದನ್ನು ಮರಿಬೇಡಿ. ಇನ್ನೂ ಒಂದಷ್ಟು ಸೀನ್ಗಳನ್ನ ತೋರಿಸೋದಿತ್ತು, ಅದನ್ನೆಲ್ಲ ನಾನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ನಾನು ಮಾಡೋ ಕೆಲಸ ಇಷ್ಟ ಆಗಿದ್ರೆ ಗೊತ್ತಲ್ಲ, ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆ, ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಬಟನ್ ಇದೆ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ರೋಚಕವಾದ ಸಿನಿಮಾದೊಂದಿಗೆ ಬರ್ತೀನಿ. ನಿಮ್ಗೆ ಯಾವುದಾದ್ರೂ ಇಂತಹ ಸಿನಿಮಾ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತ ನಾನು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.